ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಒಟ್ಟಿನಲ್ಲಿ ನಿಂಗವ್ವಜ್ಜಿ ಮನೆಗೆ ಹೋಗಿದ್ದು ಶ್ರವಣ್ಗೆ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಶಾರದಾ ಹತ್ರ ಇಟ್ಕೊಂಡು ಅವ್ರು ಹೇಳೋ ಮಾತೆಲ್ಲನೂ ಸಹ ಕೇಳ್ತಾ ಇದ್ದಾರೆ. ಇನ್ನು ನಿಂಗವ್ವ ಅಜ್ಜಿ ಬಾಯಲ್ಲಿ ಮಚ್ಚೆ ಇದೆ, ಆದಷ್ಟು ಬೇಗ ಶಾರದಾ ಶ್ರವಣ್ ಹತ್ರ ಚೆನ್ನಾಗಿ ಮಾತಾಡ್ತಾಳೆ ಅಂತ ಹೇಳಿದ ತಕ್ಷಣವೇ ಈ ಕಡೆ ಶಾರದಾ ಶ್ರವಣ್ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಈಗ ಅವ್ರ ಜೊತೆ ಮಾತಾಡ್ತಾರಾ ಅದು ನೋಡೋಣ. ಇನ್ನು ಭೂಮಿ ಅಜಿತ್ಗೆ ದೊಡ್ಡ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು ಸಿಟಿ ಕಡೆ ದಾರಿ ಮಾಡ್ತಾ ಇದ್ದಾರೆ. ಸೊ ಅಜಿತ್ಗೆ ಆಗಿರೋ ತೊಂದರೆ ಆದರೂ ಏನು ಅದು ಸಹ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ನಿಂಗವ್ವಜ್ಜಿ ಇವರು ಈ ಶ್ರೀರಾಮನವಮಿ ಹಬ್ಬದ ದಿವಸ ನಾನು ಏನೆಲ್ಲ ಕೆಲಸನ ಮಾಡ್ತಿದ್ನೋ ಅದನ್ನು ತನ್ನ ಸೊಸೆಯರ ಕೈಲೇ ಮಾಡಿಸ್ತಾರೆ. ಯಾಕೆ ಅಂದರೆ ಸಂಗೀತನ ಸೊಸೆ ಅಂತ ನಿಂಗವ್ವಜ್ಜಿ ಒಪ್ಕೊಂಡಿರ್ತಾರೆ. ಇನ್ನು ಭೂಮಿನ ಆಡಿ ಹೊಗಳಿರ್ತಾರೆ. ಶ್ರವಣ, ನಿನ್ನ ಮಗಳಿಗೆ ಒಳ್ಳೆ ಸಂಸ್ಕಾರನ ಕಲಿಸ್ಕೊಟ್ಟಿದ್ಯಾ ಕಣೋ, ಇವಳು ಇದ್ದಾಳೆ ನೋಡು ಪೇಟೆ ಹುಡುಗಿ, ಇಷ್ಟಿಷ್ಟೇ ಬಟ್ಟೆ ಹಾಕೊಂಡು ಒಂದು ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತ ಅಂಜುಗೆ ಉಗ್ದಿರ್ತಾರೆ. ಇನ್ನು ರಾಮ್ ಇದ್ದವರು ತನ್ನ ತಾಯಿ ಜೊತೆನೇ ನಾನು ಇಲ್ಲೇ ಜೀವನ ಕಟ್ಕೋಬೇಕು ಅಂತ ಇದ್ದೋನು ಯಾವುದೋ ಒಂದು ಕಾರಣಕ್ಕೋಗಿ ಈಗ ಅತ್ತೆ ಮನೆಯಲ್ಲಿ ಇರೋ ಥರ ಆಯಿತು. ಆದರೆ ಅಮ್ಮನ ಜೊತೆ ಇದ್ದಿದ್ರೆ ಈ ಸಮಸ್ಯೆ ಎಲ್ಲ ಇರ್ತಿರ್ಲಿಲ್ವೇನೋ ಅಂತೇಳ್ಬಿಟ್ಟು ಕಣ್ಣೀರು ಹಾಕ್ತಿದ್ರೆ ನಿಂಗವ್ವ ಅಜ್ಜಿ ಇದ್ದವರು, ಪರವಾಗಿಲ್ಲ ಬಿಡೋ ರಾಮ, ನೀನೇನು ಬೇಕು ಅಂತ ಮಾಡಿಲ್ಲ, ನೀನು ಎಲ್ಲೇ ಇದ್ದರೂ ನನ್ನ ಮಗನ ಗುಣ ಯಾವತ್ತೂ ಚೇಂಜ್ ಆಗಲ್ಲ ಅನ್ನೋದಕ್ಕೆ ನೀನು ನೋಡೆ ಅಂತೇಳ್ಬಿಟ್ಟು ಲಿಂಗವ್ವ ಅಜ್ಜಿ ಹೇಳ್ತಿದ್ರೆ, ಈ ಕಡೆ ಮಗಳು ಚಂದ್ರಿಕಾ, ಅಯ್ಯೋ ದೇವ್ರೆ ಏನಿದು ನಮ್ಮಮ್ಮ ಇವ್ರ ಕಡೆಗೆ ವಾಲೋ ಥರ ಇದೆಯಲ್ಲ, ಆದಷ್ಟು ಬೇಗ ಏನಾದರೂ ಫಿಟ್ಟಿಂಗ್ ಇಡಲೇಬೇಕು, ಇಲ್ಲಾಂದರೆ ನಮ್ಮ ಬಾಯಿಗೆ ಮಣ್ಣೆ ಸಿಗೋದು ಅಂದ್ಬಿಟ್ಟು ಮಗಳು ವಂಚಾಗ್ತಿದ್ದಾಳೆ. ಇನ್ನು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೆಯಲ್ಲಿ ಪೂಜೆ ಮುಗೀತು. ಈಗ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಂತೇಳ್ಬಿಟ್ಟು ಹೇಳ್ತಾರೆ. ಪೂಜೆ ಮಾಡ್ಸೋಕೆ ಹೋದಂಥ ಭೂಮಿಗೆ ಅಲ್ಲಿ ದೊಡ್ಡ ಅನಾಹುತನೇ ಕಾದಿರುತ್ತೆ. ತಾಳಿ ಬಿದ್ದೋಗಿ ಅವಳಿಗೆ ಸತ್ಯಣ್ಣಂಗೆ ಫೋನ್ ಮಾಡಿದಾಗ ಅಜಿತ್ಗೆ ತೊಂದರೆ ಆಗಿರೋದು ಗೊತ್ತಾಗುತ್ತೆ. ಇನ್ನು ಎದ್ನೋ ಬಿದ್ನೋ ಅಂತೇಳ್ಬಿಟ್ಟು ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಭೂಮಿ ಈಗ ಸಿಟಿ ಕಡೆಗೆ ದಾರಿ ಮಾಡಿದ್ದಾರೆ. ಸೊ ಮನೆಗೆ ಬಂದಿದ್ದ ತಕ್ಷಣವೇ ಅಜಿತ್ ಸಾಹೇಬ್ರಿಗೆ ಅಜಿತ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಶ್ರವಣ್ ಅವರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದರೆ ಈ ಕಡೆ ಸಂಗೀತ ಮನೆಯಲ್ಲೆಲ್ಲನೂ ಸಹ ದುಃಖ ತುಂಬಿರುತ್ತೆ. ಭೂಮಿಗೆ ಈ ರೀತಿ ಒಂದು ಅಪಶಕ್ನ ಆಗಿರೋದು ತನ್ನ ತಾಳಿ ಭಾಗ್ಯ ಕಟ್ಟಿರುವ ಅಜಿತ್ಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋದು ಭೂಮಿ ಆತಂಕ ಆಗಿರುತ್ತೆ. ಸತ್ಯಣ್ಣ ಸಾಹೇಬ್ರನ್ನ ಆದಷ್ಟು ಬೇಗ ನೋಡಬೇಕು, ಎಲ್ಲಿದ್ದಾರೆ ಅವರು ಅಂತೇಳ್ಬಿಟ್ಟು ಭೂಮಿ ಕೇಳಿದಾಗ, ಎಲ್ಲಮ್ಮ ಅವ್ನು ತಗೊಂಡಿರೋ ಕೇಸೇ ಅಂಥದ್ದು, ಎಲ್ಲ ಪೊಲೀಸ್ ಅವ್ರ ಜೊತೆ ಇದ್ದಂಥ ಪೊಲೀಸ್ಗಳನ್ನ ಕೊಚ್ಚಾಕಿದ್ದಾರೆ, ಅಜಿತ ಏನಾದ್ನೋ ಎತ್ತೋ ಏನೂ ಗೊತ್ತಾಗ್ತಿಲ್ಲ, ಒಂದು ಫೋನ್ ಕಾಲು ಸಹ ಪಿಕ್ ಮಾಡ್ತಿಲ್ಲ ಅವನು ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಇದೇ ಒಂದು ಒಳ್ಳೆ ಚಾನ್ಸು ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಆಚೆ ತೆಗಿಲಿಕ್ಕೆ ಅಂತೇಳ್ಬಿಟ್ಟು, ಅಲ್ಲಮ್ಮ ಭೂಮಿ ಅವ್ನಿಗೇನೋ ಆಯಿತು ಅಂತ ನೀನು ಯಾಕೆ ಇಷ್ಟೊಂದೆಲ್ಲ ಗಾಬರಿ ಆಗ್ತಿದ್ಯಾ ಬಿಡು ಅಂದಾಗ, ಸತ್ಯಣ್ಣ ನೀವೇನು ಮಾತಾಡ್ತಿದ್ದೀರಾ, ಸಾಹೇಬ್ರು ನನ್ನ ಗಂಡ, ಅವರಿಲ್ಲದೆ ನನಗೆ ಹೆಂಗೆ ತಾನೇ ಜೀವನ ನಡೆಸೋಕ್ಕಾಗುತ್ತೆ, ಅವ್ರಿಗೇನು ಆಗಲ್ಲ ಅಂತ ನಂಗೆ ಗೊತ್ತು, ನೀವು ಈ ರೀತಿ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ ಅಂದಾಗ, ಒಳ್ಳೆ ಚೆನ್ನಾಗಾಯ್ತಲ್ಲ ತಾಯಿ, ನೀನು ಅವನಿಂದ ದೂರ ಆಗೋ ದಿನ ಬಂದ್ಬಿಟ್ಟಿದ್ಯಲ್ಲ, ಇನ್ನೆಲ್ಲಿ ಅವ್ನು ನಿನ್ನ ಗಂಡ, ಬರೀ ಕಾಂಟ್ರಾಕ್ಟ್ ಮದುವೆಗೆ ಅಷ್ಟೇ ತಾನೇ ನಿಮ್ಮ ಮದುವೆ ಸೀಮಿತ ಅಂದ್ಬಿಟ್ಟು ಈ ಕಡೆ ಸತ್ಯಣ್ಣ ಹೇಳಿದಾಗ, ಸತ್ಯಣ್ಣ ನೋಡಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಾಹೇಬ್ರನ್ನ ನಾನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ಅವರು ನನಗೆ ತಾಳಿ ಕಟ್ಟಿರೋ ಗಂಡ, ನಾನು ಸಾಯೋವರೆಗೂ ಅವರೇ ನನ್ನ ಗಂಡ, ಅವರೇ ನನ್ನ ಉಸಿರು ಅಂತೇಳ್ಬಿಟ್ಟು ಭೂಮಿ ಸತ್ಯಣ್ಣನ ಹತ್ರ ಹೇಳಿದಾಗ, ನಿಜನ ನೀನು ಹೇಳ್ತಾ ಇರೋದು ಅಂತೇಳ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಮತ್ತು ಸುಮ್ಮನೆ ಹೇಳ್ದೆ ನಾನು, ಹಂಗೆ ಹೇಳ್ದೆ ಹಿಂಗೆ ಹೇಳ್ದೆ ಅಂತೆಲ್ಲ ಕಾಗೆ ಆರಿಸೋದು ಬೇಡ ಅಲ್ವಾ ಅಂದಾಗ, ಸತ್ಯಣ್ಣ ನಾನು ನಿಜನೇ ಹೇಳ್ತಿದ್ದೀನಿ, ಸಾಹೇಬ್ರ ಹತ್ರ ಈ ವಿಚಾರನ ಮಾತಾಡಬೇಕು ಅಂತಲೇ ಇದ್ದೆ, ಈ ದೇವರ ಸನ್ನಿಧಿ ಮನೇನ ಬಿಟ್ಟೋಗೋಕ್ಕೆ ನಂಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ, ಅತ್ತೆ ಮಾವ ಅಜ್ಜಿ ಯಾರಿಗೂ ಸಹ ಮೋಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸತ್ಯಣ್ಣ, ಹಂಗಾಗಿ ಸಾಹೇಬ್ರ ಹತ್ರ ನಾನು ಓಪನಾಗೆ ನನ್ನ ಬಾಯಿಂದನೇ ಹೇಳಬೇಕು ಅಂತ ಕಾಯ್ತಿದ್ದೀನಿ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಯಾವಾಗಲೂ ಫೋನಲ್ಲಿ ಹೇಳೋಣ ಅಂತಿದೆ, ಆದರೆ ಕನೆಕ್ಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಈಗ ಈ ರಾಮ ಸೀತಾ ಶ್ರೀರಾಮನವಮಿ ದಿವಸ ನಾನು ಇವರಿಬ್ಬರು ಒಂದಾಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ಆದಷ್ಟು ಬೇಗ ಅಂತ, ಅದಿಷ್ಟು ಬೇಗ ಈಡೇರುತ್ತೆ ಅಂತ ಗೊತ್ತಿರಲಿಲ್ಲ, ಆದರೆ ಈಗ ಅಜಿತನಿಗೆ ಈ ಒಂದು ಸುದ್ದಿನ ಮುಟ್ಟಿಸ್ಬೇಕಲ್ಲ, ಭೂಮಿನ ಕರ್ಕೊಂಡು ಅಜಿತನ ಹತ್ರ ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳೋಷ್ಟರಲ್ಲಿ ಸತ್ಯಣ್ಣಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಜಿತ್ಗೆ ತುಂಬಾ ಆಕ್ಸಿಡೆಂಟ್ ಮಾಡಿದ್ದಾರೆ ಕೇಡಿಗಳು, ಸ್ಮಗ್ಲರ್ಗಳನ್ನ ಹಿಡ್ದಂಥ ಅಜಿತ್ಗೆ ಅವ್ರ ಕಡೆಯಿಂದ ದೊಡ್ಡ ಅಪಾಯ ಆಗಿದೆ ಅಂತೇಳ್ಬಿಟ್ಟು ಫೋನ್ ಬರುತ್ತೆ. ಇನ್ನು ಇದನ್ನು ಕೇಳಿದಂಥ ಭೂಮಿಗೆ ತುಂಬಾ ಭಯ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಸಾಹೇಬ್ರನ್ನ ನೋಡಲೇಬೇಕು ಅಂತೇಳಿ ಶ್ರವಣ್ ಮನೆಯವ್ರ ಹತ್ರ ಬಂದು, ನಾನು ಈಗ ತಾನೇ ಮೇನ್ ಆಫೀಸರ್ ಹತ್ರ ಮಾತಾಡಿದೆ, ಅಜಿತ್ಗೆ ದೊಡ್ಡ ಒಂದು ಕೇಸಲ್ಲಿ ಸಿಗಾಕೊಂಡಿದ್ದಾನೆ, ಅವರಂತೂ ದೊಡ್ಡ ಕ್ರಿಮಿನಲ್ಗಳು, ಅವ್ನಿಗೇನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಅಂದಾಗ, ಅಜ್ಜಿ ಇದ್ದವರು ಈ ಹುಡುಗನಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳೋದೇ ಇಲ್ಲ, ಶ್ರವಣ ಈಗ ಅಜಿತ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದು ನನಗೂ ಗೊತ್ತಾಗ್ತಿಲ್ಲಮ್ಮ, ಅವ್ನು ಕೇಸ್ ಮೇಲೆ ಇರೋದ್ರಿಂದ ಎಲ್ಲಿದ್ದಾನೆ ಯಾವಾಗ ಏನಾಗುತ್ತೆ ಒಂದು ಹೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಶ್ರವಣ ಸಹ ಆತಂಕನ ಹೊರ ಇದ್ದಾರೆ. ನಂತರ ಭೂಮಿ, ನಾನು ಇವಾಗ ಸಾಹೇಬ್ರನ್ನ ನೋಡಲೇಬೇಕು, ಎಷ್ಟು ಸತಿ ಫೋನ್ ಮಾಡಿದ್ರು ಫೋನು ಸಹ ಹೋಗ್ತಿಲ್ಲ, ಸತ್ಯಣ್ಣ ನಡೀರಿ ಹೋಗೋಣ ಅಂದಾಗ ಶ್ರವಣ್ ಇದ್ದವರು, ಭೂಮಿ ಈ ಒಂದು ಪೊಲೀಸ್ ಕೆಲಸದಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ, ದೊಡ್ಡ ಸಾಹೇಬ್ರೆ ಅವರು ನನ್ನ ಉಸಿರು, ನಮ್ಮ ಸಾಹೇಬ್ರಿಗೆ ಏನಾದರೂ ಆದರೆ ನಂಗೆ ಖಂಡಿತ ಬದುಕಿರಲ್ಲ ಅಂತಂದಾಗ, ಎಂಥ ಮಾತೆಲ್ಲ ಆಡ್ತಿದ್ಯಾ ಭೂಮಿ, ಏನೂ ಆಗಲ್ಲ ಅಜಿತ್ಗೆ, ಆದಷ್ಟು ಬೇಗ ಬರ್ತಾನೆ ಅಂದಾಗ, ನನಗದೆಲ್ಲ ಗೊತ್ತಿಲ್ಲ, ನಾನು ಮೊದಲು ನೋಡಬೇಕು ಅಂತೇಳ್ಬಿಟ್ಟು ಭೂಮಿ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಈಗ ಶ್ರವಣ್ ಜೊತೆ ಭೂಮಿ ಸತ್ಯಣ್ಣ ಎಲ್ಲನೂ ಸಹ ಅಜಿತ್ ಇರುವಲ್ಗೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅಜಿತ್ಗೆ ಒಂದು
ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ಬರುತ್ತೆ. ಈಗ ಅಜಿತ್ ಪ್ರಾಣ ಅಪಾಯದಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ. ಅಜಿತ್ನ ಕಾಪಾಡಲಿಕ್ಕೆ ಭೂಮಿ ಪ್ರೀತಿ ಹೇಳ್ಕೊಳ್ಳೋಕ್ಕೆ ಸಿಕ್ಕಿರೋ ಟೈಮ್ಗೆ ಅಜಿತ್ಗೆ ಈ ರೀತಿ ಅನಾಹುತ ಆಗಿರೋದು ದೊಡ್ಡ ಒಂದು ಕೆಟ್ಟ ಸುದ್ದಿ ಅಂತಲೇ ಹೇಳ್ಬೋದು. ಅಜಿತ್ ಆದಷ್ಟು ಬೇಗ ಹುಷಾರಾಗಿ ಭೂಮಿ ಪ್ರೀತಿನ ಹೇಳ್ಕೊಳ್ಳಿ ಅನ್ನೋದೇ ನಮ್ಮ ಅಭಿಪ್ರಾಯ. ಭೂಮಿ ತುಂಬ ಲೇಟ್ ಮಾಡಿದ್ಲೇನೋ ಪ್ರೀತಿ ಹೇಳ್ಕೊಳ್ಳೋಕ್ಕೆ ಅಂತ ನಮ್ಮ ಅನಿಸಿಕೆ. ನೋಡೋಣ ಈಗಾದರೂ ಅಜಿತ್ಗೆ ಹೇಳ್ಕೊತಾಳ ಈ ಒಂದು ಪ್ರೀತಿನ. ಅಜಿತ್ ಸೇವೆ ಮಾಡೋದ್ರಲ್ಲೇ ನಿರತ ಆಗ್ತಾಳೆ ಭೂಮಿ ಅಂತ ಗೊತ್ತು, ಆದರೆ ಪ್ರೀತಿ ಹೇಳ್ಕೊಬೇಕಲ್ಲ. ಆ ಒಂದು ಪ್ರೀತಿಯಿಂದ ಅಜಿತ್ನ ಆದಷ್ಟು ಬೇಗ ಹುಷಾರು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ. ನೋಡೋಣ, ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.